ಹಲೋ ಮಕ್ಕಳೇ. ಸೊ ಪಿ ಯು ಸಿ ಸೆಕೆಂಡ್ ಇಯರ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು, ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬೋದು, ಅಥವಾ 50+ ಸ್ಕೋರಿಂಗ್ ನೋಟ್ಸ್ ಕ್ವಶನ್ ಬ್ಯಾಂಕ್ ಅಂತ ಕೂಡ ಹೇಳ್ಬೋದು. ಸೊ ಯಾರು ಮ್ಯಾಥ್ಸಲ್ಲಿ ಫೇಲ್ ಆಗ್ತಾರೆ ಅಂತ ಭಯ ಇದೆ ಅಂತ ಅವ್ರ ಸಲುವಾಗಿ, ಸ್ಪೆಷಲಿ ಅವ್ರ ಸಲುವಾಗಿ ಈ ಕ್ವಶನ್ ಬ್ಯಾಂಕ್ ರೆಡಿ ಮಾಡಲಾಗಿದೆ. ಸೊ ಈಸಿಯಾಗಿ ನೀವು ಕಡಿಮೆ ಕ್ವಶನ್ ಸಾಲ್ವ್ ಮಾಡಿಬಿಟ್ಟು 24 ಪಾಸಿಂಗ್ ಮಾರ್ಕ್ಸ್ ಇದೆ. ಸೊ ಅರೌಂಡ್ 40+ ಆರ್ 50+ ಅಂತೂ ಈಸಿಯಾಗಿ ಈ ಕ್ವಶನ್ ಬ್ಯಾಂಕಿಂತ ಸ್ಕೋರ್ ಮಾಡ್ಬೋದು. ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಅಷ್ಟು ಪ್ರಾಕ್ಟೀಸ್ ಮಾಡಬೇಕು. ಲಿಮಿಟೆಡ್ ಕ್ವಶನ್ಸ್ ಇದೆ, ಸ್ಪೆಷಲಿ ಯಾರು ಫೇಲ್ ಆಗ್ತಾರೆ ಅವ್ರ ಸಲುವಾಗಿ ಈ ಕ್ವಶನ್ ಬ್ಯಾಂಕ್ ಇರೋದು. ಯಾವ ರೀತಿ ಅಂತ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ 6 ಮಾರ್ಕ್ಸಲ್ಲಿ ಸೊ LPP ಚಾಪ್ಟರ್ನಿಂದ ಸೊ ಬಾಂಡೆಡ್ ರೀಜನ್ ಏನು ಕ್ವಶನ್ಸ್ ಬರುತ್ತಲ್ಲ, ಬಾಂಡೆಡ್ ಫೀಸಿಬಲ್ ರೀಜನ್, ಆ ಕ್ವಶನ್ಸೇ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅನ್ಬಾಂಡೆಡ್ ಕೇಳಬಹುದು, ಬಟ್ ಜಾಸ್ತಿ ಪ್ರೊಬ್ಯಾಬಿಲಿಟಿ ಏನಂದರೆ ಬಾಂಡೆಡ್ ಫೀಸಿಬಲ್ ರೀಜನಿಂದನೇ ಕ್ವಶನ್ ಬರುತ್ತೆ. ಈ ಸ್ಟಾರ್ಟಿಂಗ್ 9 ಕ್ವಶನ್ಸ್ ಇದೆ, ಈ 9 ಕ್ವಶನ್ಸ್ ನೀವು ಸಾಲ್ವ್ ಮಾಡಿದ್ರೆ ಸಾಕು, ಇದರಲ್ಲೇ ಒಂದು ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ಯಾವ ಕ್ವಶನ್ ಯಾವ ಇಯರ್ನಲ್ಲಿ ಕೇಳಿದ್ದಾರೆ ಅಂತ ಅದು ಕೂಡ ಮೆನ್ಷನ್ ಮಾಡಲಾಗಿದೆ ಅಲ್ಲಿ. ಸೊ ಇಲ್ಲಿ ಎ ಅಂದರೆ ಆ್ಯನ್ಯುವಲ್ 2022 ಆ್ಯಂಡ್ ಎಸ್ ಅಂದರೆ ಸಪ್ಲಿಮೆಂಟ್ರಿ 2017, ರೈಟ್. ಬಟ್ ಈ 9 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ 6 ಮಾರ್ಕ್ಸ್ ಸಲುವಾಗಿ. ಆ್ಯಂಡ್ 4 ಮಾರ್ಕ್ಸ್ ಸೊ ಡಿಟರ್ಮಿನೆಂಟ್ ಚಾಪ್ಟರ್ನಲ್ಲಿದೆ. ಸೊ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಈಕ್ವೇಷನ್ ಈಕ್ವಲ್ಸ್ ಟು ನಲ್ ಮ್ಯಾಟ್ರಿಕ್ಸ್ ಅಂತ ನೀವು ಪ್ರೂವ್ ಮಾಡಬೇಕು. ಆ್ಯಂಡ್ ಯೂಸಿಂಗ್ ದಿಸ್ ಈಕ್ವೇಷನ್ ಎ ಇನ್ವರ್ಸ್ ಕೂಡ ಫೈಂಡ್ ಮಾಡಬೇಕು. ಎ ಇನ್ವರ್ಸ್, ಸೊ ಇದು ನಲ್ ಮ್ಯಾಟ್ರಿಕ್ಸ್ ಪ್ರೂವ್ ಮಾಡಿದ್ರೆ 2 ಮಾರ್ಕ್ಸ್, ಎ ಇನ್ವರ್ಸ್ ಫೈಂಡ್ ಮಾಡಿದ್ರೆ 2 ಮಾರ್ಕ್ಸ್, ಒಟ್ಟಾರೆಗೆ 4 ಮಾರ್ಕ್ಸ್. ಸೊ ಫಸ್ಟ್ ಕ್ವಶನಲ್ಲಿ ಅಥವಾ ಸೆಕೆಂಡ್ ಕ್ವಶನಲ್ಲಿ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ 4 ಮಾರ್ಕ್ಸ್ ಸಲುವಾಗಿ ಬರುತ್ತೆ. ಇಲ್ಲಾಂದರೆ ಕಂಟಿನ್ಯೂಟಿ ಚಾಪ್ಟರ್ನಲ್ಲಿ ಕೆ ವ್ಯಾಲ್ಯೂ ಫೈಂಡ್ ಮಾಡೋದಿದೆ. ಸೊ ಕ್ವಶನ್ ಫಸ್ಟ್ ಎಕ್ಸಸೈಸ್ ಕ್ವಶನ್ ನಂಬರ್ 26ಇಂದ 29ವರೆಗೂ ಏನು ಕ್ವಶನ್ ಬರುತ್ತೆ ಕಂಟಿನ್ಯೂಟಿ ಚಾಪ್ಟರ್ನಲ್ಲಿ, ಅದರಲ್ಲಿ ಒಂದು ಕ್ವಶನ್ ನೀವು ಎಕ್ಸಾಮ್ನಲ್ಲಿ ನೋಡ್ಬೋದು. ಓಕೆ, ಸೊ 2 ಕ್ವಶನ್ ಮಾಡಿ, ಅಥವಾ 26ಇಂದ 29 ಕಂಟಿನ್ಯೂಟಿ ಚಾಪ್ಟರ್ನಿಂದ ಕೆ ವ್ಯಾಲ್ಯೂ ಫೈಂಡ್ ಮಾಡೋದು ಮಾಡಿ. ಓಕೆ, ಸೊ ಎಷ್ಟಾಯ್ತು ಇಲ್ಲಿ 6 + 4 10 ಮಾರ್ಕ್ಸ್ ಸ್ಕೋರ್ ಆಗ್ತಾಯಿದೆ. ಪಾರ್ಟ್ ಇನಲ್ಲೇ 10 ಮಾರ್ಕ್ಸ್ ಸ್ಕೋರ್ ಆಗ್ತದೆ, ಕರೆಕ್ಟಾ? ಸೊ ಈ ಪೇಜ್ನ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ನೆಕ್ಸ್ಟ್ ನಾವು ಪಾರ್ಟ್ ಡಿ ಕಡೆ ಮೂವ್ ಆಗೋಣ. ಸೊ 5 ಮಾರ್ಕ್ಸ್ ಸಲುವಾಗಿ, ಸೊ 5 ಮಾರ್ಕ್ಸಿಂದ ಯಾವ ರೀತಿ ಪ್ಲ್ಯಾನಿಂಗ್ ಇದೆ? ಸೊ 8 ಕ್ವಶನ್ಸ್ ಒಟ್ಟಾರೆಗೆ 8 ಕ್ವಶನ್ಸ್ ಒಟ್ಟಾರೆಗೆ ಕೊಟ್ಟಿರ್ತಾರೆ. ಅದರಲ್ಲಿ ಓನ್ಲಿ ಆನ್ಸರ್ ಎನಿ 4 ಕ್ವಶನ್ಸ್ ಅಂತ ಕೊಡ್ತಾರೆ. ಸೊ ಅದರಲ್ಲಿ ಮೊದಲನೇ ಕ್ವಶನ್ ಯಾವ ಚಾಪ್ಟರ್ನಿಂದ ಅಂದರೆ ರಿಲೇಷನ್ ಫಂಕ್ಷನಿಂದ ಇನ್ವರ್ಟಿಬಲ್ ಪ್ರಾಬ್ಲಮ್ಸ್ ಬರುತ್ತೆ, ಕರೆಕ್ಟ್. ಸೊ ಅದರಲ್ಲಂತೂ 99% ಇದೇ ಕ್ವಶನ್ ಕೊಡ್ತಾರೆ, f(x = 4x + 3). ಬಟ್ 1% ಹೇಳೋಕ್ಕಾಗಲ್ಲ. ಬೇರೆ ಕ್ವಶನ್ ಅಂದರೆ ಯಾವುದು, ಈ ಕ್ವಶನ್ ಕೂಡ ಬರ್ಬೋದು, ಆರ್ 3 - 4x ಕ್ವಶನ್ ಕೂಡ ಬರ್ಬೋದು. ಓಕೆ, ಆರ್ 1 + x² ಇದಂತೂ ಕೇಳೋದಿಲ್ಲ. ಬಟ್ ಅಂದ್ರೂ ಫಸ್ಟ್ 4 ಕ್ವಶನ್ಸ್, ಓಕೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಅಂತೂ ಸೇಮೇ ಇದೆ. ಸೊ ಫಸ್ಟ್ ಕ್ವಶನ್, ಆಮೇಲೆ ಥರ್ಡ್ ಕ್ವಶನ್ ಆ್ಯಂಡ್ ಫೋರ್ತ್ ಕ್ವಶನ್, ಓಕೆ, 1 3 1 3 4 ಈ 3 ಕ್ವಶನ್ಸ್ ಮಾಡಿದ್ರೆ ಇದರಲ್ಲೇ ಒಂದು ಕ್ವಶನ್ ಬರುತ್ತೆ 5 ಮಾರ್ಕ್ಸ್ ಸಲುವಾಗಿ, ಆಯಿತಾ. ಅದಾದಮೇಲೆ ಚಾಪ್ಟರ್ 2 ಅಂದರೆ ಸೆಕೆಂಡ್ ಕ್ವಶನ್, ಇಲ್ಲಂತೂ 5 ಮಾರ್ಕ್ಸ್ ಫಿಕ್ಸ್ ಆಯಿತಾ ಇದರಲ್ಲಿ. ನೆಕ್ಸ್ಟ್ ಮ್ಯಾಟ್ರಿಸಸ್ನಲ್ಲಿ ಕ್ವಶನ್ ನಂಬರ್ 1 2 3 4 ಈ 4 ಕ್ವಶನ್ ಸಾಲ್ವ್ ಮಾಡಿ, ಇದರಲ್ಲೇ ಒಂದು ಕ್ವಶನ್ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಓಕೆ, ಸೊ ಇದರಲ್ಲಿ 5 ಮಾರ್ಕ್ಸ್ ಆಯಿತು. ಸೊ ಒಟ್ಟಾರೆಗೆ ಇಲ್ಲೊಂದು 5 ಇಲ್ಲೊಂದು 5 ಅಂದರೆ 10 ಮಾರ್ಕ್ಸ್ ಸ್ಕೋರ್ ಆಗ್ತದೆ. ಸೊ ಈ ಪೇಜ್ನ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಇಷ್ಟು ಕ್ವಶನ್ ಮಾಡಿದ್ರೆ 10 ಮಾರ್ಕ್ಸ್ ಇದರಲ್ಲಿ ಬರ್ತಾ ಇದೆ. ಇನ್ನೂ 2 ಕ್ವಶನ್ಸ್ 5 ಮಾರ್ಕ್ಸಲ್ಲಿ, ಇನ್ನೂ ಒಂದು 2 ಕ್ವಶನ್ ನೋಡೋಣ. ಓಕೆ, ಡಿಟರ್ಮಿನೆಂಟಿಂದ XYZ ವ್ಯಾಲ್ಯೂ ಕೇಳೋ ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಈ 4 ಕ್ವಶನ್ಸ್ ಡಿಟರ್ಮಿನೆಂಟ್ ಚಾಪ್ಟರಲ್ಲಿ ಕೂಡ ಈ 4 ಕ್ವಶನಲ್ಲೇ ಒಂದು ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ಇನ್ನೊಂದು ಕ್ವಶನ್ ನಂಬರ್ 4, ಓಕೆ, ಇದರಲ್ಲಿ 5 ಮಾರ್ಕ್ಸ್ ಆಯಿತಾ. ಇನ್ನೊಂದು 3D ಚಾಪ್ಟರ್ನಲ್ಲಿ ಏನು ಈಕ್ವೇಷನ್ ಇದೆ, ಲೈನ್ ಪಾಸಸ್ ಥ್ರೂ ಅ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ವೆಕ್ಟರ್.
ಸೊ ಈ ಡೆರಿವೇಷನ್ ಕೂಡ 5 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಓಕೆ, ಇದು ಒಂದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಇದರಲ್ಲಿ. ಸೊ ಇದು ಎಷ್ಟಾಯ್ತಿದು ಮೇಲ್ಗಡೆ ಇದರಲ್ಲಿ 5 ಮಾರ್ಕ್ಸ್, ಇದರಲ್ಲಿ 5 ಮಾರ್ಕ್ಸ್. ಸೊ ಒಟ್ಟಾರೆಯಾಗಿ 20 ಮಾರ್ಕ್ಸ್ ಇಲ್ಲೇ ಸ್ಕೋರ್ ಆಗ್ತದೆ. ಕರೆಕ್ಟಾ? ಸೊ ಪಾರ್ಟ್ ಇನಲ್ಲಿ 10 ಮಾರ್ಕ್ಸ್ ಆಯಿತು, ಪಾರ್ಟ್ ಡಿನಲ್ಲಿ ಕೂಡ ಇದರಲ್ಲಿ 20 ಮಾರ್ಕ್ಸ್ ಆಯಿತು. ಸೊ ಇಲ್ಲಿವರೆಗೂ 30 ಮಾರ್ಕ್ಸ್ ಅಂತೂ ಬರ್ತಾ ಇದೆ. ಇದು ವಿತೌಟ್ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದು. ಆಮೇಲೆ ನೆಕ್ಸ್ಟ್ 3 ಮಾರ್ಕ್ಸ್ ಕಡೆ ಹೋಗೋಣ. ಸೊ ಈ ಪೇಜ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಡಿಟರ್ಮಿನೆಂಟ್ ಮತ್ತು 3Dಯ ಕ್ವಶನ್ಸ್ ಫಿಕ್ಸ್ ಇದೆ. ಆಮೇಲೆ ಪಾರ್ಟ್ 3ನಲ್ಲಿ ಈಕ್ವಿವೆಲೆನ್ಸ್ ರಿಲೇಷನ್ ಪ್ರೂವ್ ಮಾಡಿ ಅಂತ ಕ್ವಶನ್ ಬರುತ್ತೆ. ಸೊ ಅದರಲ್ಲಿಯೂ ಇಂಪಾರ್ಟೆಂಟ್ ಕ್ವಶನ್ ಇವೆ, ಬಟ್ ಇದು ಬಿಟ್ಟು ಬೇರೆ ಕ್ವಶನ್ ಕೂಡ ಬರ್ಬೋದು. ಬಟ್ ಈಕ್ವಿವೆಲೆನ್ಸೇ ಪ್ರೂವ್ ಮಾಡಿ ಅಂತ ಕ್ವಶನ್ ಬರುತ್ತೆ, ರೈಟ್? ಸೊ ಟೆಕ್ಸ್ಟ್ ಬುಕ್ನಲ್ಲಿ ಈಕ್ವಿವೆಲೆನ್ಸ್ ಶೋ ದ್ಯಾಟ್ ಇಟ್ ಈಸ್ ಆನ್ ಈಕ್ವಿವೆಲೆನ್ಸ್ ಅಂತ ಎಷ್ಟು ಕ್ವಶನ್ ಇವೆ ಎಲ್ಲ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಅದರಲ್ಲೂ ಈ 4 ಕ್ವಶನ್ ಮಾಡಿದ್ರೆ ರಿಮೈನಿಂಗ್ ಕ್ವಶನ್ ಕೂಡ ಐಡಿಯಾ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ 3 ಮಾರ್ಕ್ಸ್ ಆಯಿತು. ಅದಾದಮೇಲೆ ಎಕ್ಸ್ಪ್ರೆಸ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ ಈ 6 ಕ್ವಶನ್ನಿಂದನೇ ಒಂದು ಕ್ವಶನ್ ಬರುವ ಚಾನ್ಸ್ ಜಾಸ್ತಿ ಇದೆ. ಬೇರೆ ಕ್ವಶನ್ ಕೂಡ ಬರ್ಬೋದು, ಬಟ್ ಈ 6ಅಲ್ಲೇ ಒಂದು ಕ್ವಶನ್ ಬರುವ ಚಾನ್ಸ್ ಜಾಸ್ತಿ ಇದೆ. ಈ 6 ಕ್ವಶನ್ ಅಂತೂ ಪ್ರಾಕ್ಟೀಸ್ ಮಾಡಿದಿರಲೇಬೇಕು. ಸೊ ಇದು ಈ ಪ್ಲ್ಯಾನಿಂಗ್ ಹೇಳ್ತಾ ಇರೋದು ಓನ್ಲಿ ಫಾರ್ ಯಾರು ಪಾಸ್ ಆಗಬೇಕಂತ ಇದ್ದಾರೆ. ಅಟ್ಲೀಸ್ಟ್ ಒಂದು 40+ ಆರ್ 50+ ಯಾರು ಸ್ಕೋರ್ ಮಾಡಬೇಕಂತ ಇದ್ದಾರೆ ಅವ್ರ ಸಲುವಾಗಿ ಈ ಕ್ವಶನ್ ಬ್ಯಾಂಕ್ ರೆಡಿಯಾಗಿರೋದು. ಓಕೆ, ಸೊ ಯಾರು 70+ 75+ ಮಾಡಬೇಕಂತ ಇದ್ದಾರೆ ಅವ್ರು ಕಂಪ್ಲೀಟಾಗಿ ನಿಮ್ಮದು ಟೆಕ್ಸ್ಟ್ ಬುಕ್ ಮೇಲೆ ಡಿಪೆಂಡ್ ಆಗಿರಿ. ಟೆಕ್ಸ್ಟ್ ಬುಕ್ನ ಎಲ್ಲ ಕ್ವಶನ್ ಸಾಲ್ವ್ ಮಾಡಿರಬೇಕು. 80 ಸ್ಕೋರ್ ಮಾಡಬೇಕಂದ್ರೆ ಟೆಕ್ಸ್ಟ್ ಬುಕ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಇರಬೇಕು. ಓಕೆ, ಆಮೇಲೆ ಓಕೆ ಇನ್ನೊಂದು ಥರ್ಡ್ ಕ್ವಶನ್ 3 ಮಾರ್ಕ್ಸಲ್ಲಿ ಯಾವ ರೀತಿ ಇರುತ್ತೆ ಅಂದರೆ 11 ಕ್ವಶನ್ ಕೊಟ್ಟಿರ್ತಾರೆ, ಆನ್ಸರ್ ಎನಿ 6 ಅಂತ ಇರುತ್ತೆ. ಅದರಲ್ಲಿ 2 ಕ್ವಶನ್ ಅಂತೂ ನಾವು ನೋಡಿದ್ವಿ ಆಲ್ರೆಡಿ, ರಿಲೇಷನ್ ಫಂಕ್ಷನ್ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಇನ್ನು 4 ಕ್ವಶನ್ ಉಳಿತಲ್ಲ. ಸೊ ಥರ್ಡ್ ಕ್ವಶನ್ ಮ್ಯಾಟ್ರಿಸಸ್ ಮೇಲೆ ಬರುತ್ತೆ. ಸೊ ಈ 6 ಕ್ವಶನ್ ಮಾಡಿದ್ರೆ ಇದರಲ್ಲೇ ಒಂದು ಕ್ವಶನ್ 3 ಮಾರ್ಕ್ಸ್ ಸಲುವಾಗಿ ಕೇಳ್ತಾರೆ. ಓಕೆ, ಈ 6 ಕ್ವಶನ್ಸ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಈಸಿಯಾಗಿ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಮತ್ತೊಂದು ವೆಕ್ಟರ್ ಚಾಪ್ಟರ್ನಿಂದ ಇಂಟರ್ನಲ್ಲಿ ಕಟ್ ಮಾಡೋ ಸೆಕ್ಷನ್ ಫಾರ್ಮುಲಾ. ಸೊ ಇದಂತೂ 3 ಮಾರ್ಕ್ಸ್ ಸಲುವಾಗಿ ಬಂದೇ ಬರುತ್ತೆ. ಸೊ ಇದು ಫಿಕ್ಸ್ ಕ್ವಶನ್ ಇದು. ದೆನ್ ಇನ್ನೊಂದು ವೆಕ್ಟರ್ ಚಾಪ್ಟರ್ನಿಂದ ಈ 3 ಕ್ವಶನ್ಸಲ್ಲೇ ಯಾವುದಾದ್ರೂ ಒಂದು ಕ್ವಶನ್ ಬರುವ ಚಾನ್ಸ್ ಜಾಸ್ತಿ ಇದೆ. ಇಲ್ಲಾಂದರೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂತ ಕೂಡ ಕೇಳ್ಬೋದು. ಆಲ್ರೆಡಿ ಇದೆ ಅದೇ, ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಸೊ ಈ ವ್ಯಾಲ್ಯೂಸ್ ಚೇಂಜ್ ಮಾಡಿ ಕೂಡ ಕೊಡ್ಬೋದು, ಬಟ್ ಕ್ವಶನ್ ಅಂತೂ ಈ 3ರಲ್ಲೇ ಒಂದು ಬರುವ ಚಾನ್ಸ್ ಇದೆ. ಆ್ಯಂಡ್ ಕ್ವಶನ್ ನಂಬರ್ 6 ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ನ ಇಂಟರ್ವಲ್ಸ್ ಫೈಂಡ್ ಮಾಡಿ ಅಂತ ಬರುತ್ತೆ. ಈ 8 ಕ್ವಶನ್ಸಲ್ಲೇ ಒಂದು ಕ್ವಶನ್ ಬರುತ್ತೆ. ಸೊ 3 ಮಾರ್ಕ್ಸಲ್ಲಿ ಕೂಡ 6 ಕ್ವಶನ್ ನಾವು ನೋಡಿ. ಕ್ವಶನ್ ನಂಬರ್ ಆಲ್ರೆಡಿ ಬ್ಲೂ ಕಲರ್ನಲ್ಲಿ ಬರೆದಿದ್ದಲ್ಲ, ಕ್ವಶನ್ ನಂಬರ್ 1 2 3 4 5 6. ಸೊ ಆನ್ಸರ್ ಎನಿ 6 ಪ್ರಕಾರ 6 ಕ್ವಶನ್ ಆಯಿತು, ಅಂದರೆ 18 ಆಯ್ತು ಇಲ್ಲಿ, ಕರೆಕ್ಟಾ? ಸೊ ಪಾರ್ಟ್ ಇನಲ್ಲಿ 10 ಮಾರ್ಕ್ಸ್, ಪಾರ್ಟ್ ಡಿನಲ್ಲಿ 20, ಪಾರ್ಟ್ ಸಿನಲ್ಲಿ 18 ಮಾರ್ಕ್ಸ್. ಸೊ ಇಲ್ಲಿವರೆಗೂ 48 ಮಾರ್ಕ್ಸ್ ಸ್ಕೋರ್ ಆಗ್ತದೆ. ಎವ್ರೇಜ್ 40+ ಅಂದ್ರೂ ತಪ್ಪಾಗಲ್ಲ. ಓಕೆ, ಇನ್ನು 2 ಮಾರ್ಕ್ಸ್ ಕಡೆ ಹೋಗೋಣ. ಓಕೆ, ಇನ್ನೊಂದು 3 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ ಅಂತ ಕೊಟ್ಟಿದ್ದೀನಿ. ಸೊ 7th ಅಂತ ಎಕ್ಸ್ಟ್ರಾ ಇದು. ಸೊ ಈ ಎಷ್ಟು 12 ಕ್ವಶನ್ಸ್, ಈ 12 ಕ್ವಶನ್ ಮಾಡಿದ್ರೆ ಪ್ಯಾರಾಮೆಟ್ರಿಕ್ ಇಕ್ವೇಷನ್ ಮೇಲೆ ಕ್ವಶನ್ ಬರುತ್ತಲ್ಲ, ಫೈಂಡ್ ದ dy/dx ಅಂತ. ಈ 12 ಕ್ವಶನಲ್ಲೇ ಒಂದು ಕ್ವಶನ್ ಬರೋ ಚಾನ್ಸ್ ಜಾಸ್ತಿ ಇದೆ. ಆ್ಯಂಡ್ 90% ಇದ್ರ ಮೇಲೆ ಕ್ವಶನ್ ಬರುತ್ತೆ. ಆಲ್ರೆಡಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಇದರಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಇದರಲ್ಲೇ ನೀವು ಪ್ರಾಕ್ಟೀಸ್ ಮಾಡ್ಬೋದು, ರೈಟ್? ಆಮೇಲೆ 2 ಮಾರ್ಕ್ಸ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್. ಸೊ ಈ ಪೇಜ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಒಂದು ಸರಿ. 2 ಮಾರ್ಕ್ಸಲ್ಲಿ ನೋಡಿ. ಸೊ ಸೈನ್ ಇನ್ವರ್ಸ್ 2x √1 - x² = 2 ಸೈನ್ ಇನ್ವರ್ಸ್ x. ಸೊ ಎಲ್ಲ ಪ್ರೂಫ್ ಏನಿದೆ LHS = RHS, ಇದರಲ್ಲಿ ಒಂದು ಕ್ವಶನ್ ಬರೋ ಚಾನ್ಸ್ ಜಾಸ್ತಿ ಇದೆ. ಇಲ್ಲಾಂದರೆ ಕಾಸ್ ಇನ್ವರ್ಸ್ 4/5 + ಕಾಸ್ ಇನ್ವರ್ಸ್ 12/3. ಸೊ ಇದು LHS RHS ಪ್ರೂವ್ ಮಾಡಿ ಅಂದರೆ ಈ ಕ್ವಶನ್ಸಲ್ಲಿ ಒಂದು ಕ್ವಶನ್ ಬರುತ್ತೆ, ಅಥವಾ ಸಿಮಿಲರ್ ಟು ದೀಸ್ ಕ್ವಶನ್ಸ್ ಅಂತಲೂ
ಹೇಳ್ಬೋದು. ಬಟ್ ಈ ಸೈಡಿಂದಂತೂ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಈ ಸೈಡಿಂದ ಇವೆಲ್ಲ ಕ್ವಶನ್, ಇದರಲ್ಲಿ ಇದು ಒಂದು ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಆ್ಯಂಗಲ್ ಬಿಟ್ವೀನ್ ಪೇರ್ ಆಫ್ ಲೈನ್ಸ್. ಸೊ 3D ಚಾಪ್ಟರ್ನಲ್ಲಿ ಕಾರ್ಟಿಷಿಯನ್ ಫಾರ್ಮಲ್ಲಿ ಅಥವಾ ವೆಕ್ಟರ್ ಫಾರ್ಮಲ್ಲಿ ಕ್ವಶನ್ ಕೊಟ್ಟಿರ್ತಾರೆ. ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಕೊಟ್ಟಿರ್ತಾರೆ. ಜಸ್ಟ್ ನೀವು ಕಾಸ್ ಥೀಟಾ ಫಾರ್ಮುಲಾ ಹಾಕ್ಕೊಂಡ್ಬಿಟ್ಟು ಈ ಎರಡು ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಇದೊಂದು. ಆ್ಯಂಡ್ ಮತ್ತೊಂದು ವೆಕ್ಟರ್ನಿಂದ ಪ್ರೊಜೆಕ್ಷನ್ ಫೈಂಡ್ ಮಾಡಿ ಅಂತ ಕ್ವಶನ್ ಬರುತ್ತೆ. ಈ 3 ಕ್ವಶನ್ ಪ್ರಾಕ್ಟೀಸ್ ಮಾಡಿ, ಇದರಲ್ಲೇ ಒಂದು ಕ್ವಶನ್ ಬರುತ್ತೆ. 2 ಮಾರ್ಕ್ಸಲ್ಲೇ ಆಯಿತಾ, 3 ಕ್ವಶನ್ ಅದು. ಇನ್ನು 3 ಕ್ವಶನ್ ಯಾವಂದರೆ, ಡಿಟರ್ಮಿನೆಂಟಿಂದ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಅಥವಾ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಈಕ್ವೇಷನ್ ಆಫ್ ಲೈನ್. ಸೊ ಅದು ಇದರಲ್ಲಿ ಆ್ಯಡ್ ಮಾಡಿಲ್ಲ, ಬಟ್ ಏರಿಯಾ ಆಫ್ ಟ್ರಯಾಂಗಲ್ ಈ 4 ಕ್ವಶನ್ ಇಂಪಾರ್ಟೆಂಟ್ ಇವೆ. ಇಲ್ಲಾಂದರೆ ನೀವು ಈಕ್ವೇಷನ್ ಫೈಂಡ್ ಮಾಡೋ ಪ್ರಾಬ್ಲಮ್ಸ್ ಕೂಡ ಟೆಕ್ಸ್ಟ್ ಬುಕ್ನಿಂದ ಸಾಲ್ವ್ ಮಾಡ್ಕೊಳ್ಳಿ. ಆ್ಯಂಡ್ ಫೈಂಡ್ ದ dy/dx. ಸೊ ಈ 14 ಕ್ವಶನ್ಸ್ ಏನಿದೆ ಇದರಲ್ಲೇ ಒಂದು ಕ್ವಶನ್ ಬರುತ್ತೆ, ಫೈಂಡ್ ದ dy/dx. 2 ಮಾರ್ಕ್ಸ್ ಸಲುವಾಗಿ ಇಂಪಾರ್ಟೆಂಟ್ ಯಾವಂದರೆ ಇದರಲ್ಲಿ x ಪವರ್ sin x, x ಪವರ್ x, ಆಮೇಲೆ y ಪ್ಲಸ್ sin y ಈಕ್ವಲ್ಸ್ ಟು cos x. ನೆಕ್ಸ್ಟು x² ಪ್ಲಸ್ xy ಪ್ಲಸ್ y² ಈಕ್ವಲ್ಸ್ ಟು 100, ax ಪ್ಲಸ್ by² ಈಕ್ವಲ್ ಟು cos y. ಇವು ಹೈಲೈಟೆಡ್ ಕ್ವಶನ್ ಎಲ್ಲ ಇಂಪಾರ್ಟೆಂಟ್ ಇವು. ಆ್ಯಂಡ್ ಆಲ್ರೆಡಿ ಪ್ರೀವಿಯಸ್ ಇಯರ್ನಲ್ಲಿ ಜಾಸ್ತಿ ರಿಪೀಟ್ ಆಗಿರೋ ಕ್ವಶನ್ ಇಲ್ಲೆಲ್ಲ ಬರ್ದಿದ್ದಲ್ಲ, ಯಾವ ಇಯರ್ನಲ್ಲಿ ಕೇಳಿದಾರಂತ. ಓಕೆ, ಮೇಲ್ಗಡೆ ಎಷ್ಟು ಕ್ವಶನ್ಸ್ ಇವೆ ಎಲ್ಲದರಲ್ಲೂ ಯಾವ ಇಯರ್ನಲ್ಲಿ ರಿಪೀಟ್ ಆಗಿದೆ ಅಂಥ ಕ್ವಶನ್ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ. ದೆನ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಿಂದ ಫೈಂಡ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಅ ಸರ್ಕಲ್. ಸೊ ರೇಡಿಯಸ್ ಇದರಲ್ಲಿ ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ, ಫಿಕ್ಸ್ ಕ್ವಶನ್ ಇದು ಕೂಡ, ಅರ್ಥ ಆಯಿತಾ. ಆ್ಯಂಡ್ ಇದರಲ್ಲಿ ಎಷ್ಟಾಯಿತು? ಸೊ ಲಾಸ್ಟ್ ಒಂದು ಟೈಮ್ ಪಾರ್ಟ್ ಇನಲ್ಲಿ 10 ಮಾರ್ಕ್ಸ್ ಬರ್ತಾ ಇದೆ, ಪಾರ್ಟ್ ಡಿನಲ್ಲಿ 20 ಮಾರ್ಕ್ಸ್, ಪಾರ್ಟ್ ಸಿನಲ್ಲಿ 18 ಮಾರ್ಕ್ಸ್ ಆಯಿತು. ಆ್ಯಂಡ್ ಪಾರ್ಟ್ ಇದರಲ್ಲಿ ಕೂಡ 11 ಕ್ವಶನ್ ಕೊಟ್ಟಿರ್ತಾರೆ, ಆನ್ಸರ್ ಎನಿ 6 ಅಂತಲೇ ಹೇಳ್ತಾರೆ. ಸೊ ಪಾರ್ಟ್ ಬಿನಲ್ಲಿ 12 ಮಾರ್ಕ್ಸ್. ಒಟ್ಟಾರೆಯಾಗಿ 2, 3, 4, 5, 60 ಮಾರ್ಕ್ಸ್, 6 ಅಲ್ಲ 60 ಮಾರ್ಕ್ಸ್ ಅಂತ ಇಲ್ಲೇ ಸ್ಕೋರ್ ಆಗ್ತದೆ. ಆ್ಯಂಡ್ MCQs ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಒಂದು ಅವರೇಜ್ 10 ಆನ್ಸರ್ಸ್ ಕೂಡ ನೀವು ಕರೆಕ್ಟ್ ಮಾಡಿದ್ರೆ ನಿಮ್ದು ಒಟ್ಟಾರೆಗೆ 70 ಬರುತ್ತೆ 80 ಮಾರ್ಕ್ಸ್ಗೆ. ಸೊ ಪಾಸ್ ಆಗೋರಂತೂ ಈಸಿಯಾಗಿ ಪಾಸ್ ಆಗ್ಬೋದು ಇಷ್ಟು ಕ್ವಶನ್ ಮಾಡಿದ್ರೆ. ಎವ್ರೇಜ್ ಇಂಪಾರ್ಟೆಂಟ್ ಕ್ವಶನ್ ಇರೋದು 100% ಅರೌಂಡ್ 40+ ಆರ್ 50+ ಅಂತೂ ಸ್ಕೋರ್ ಮಾಡ್ಬೋದು. ಯಾರು 80ಗೆ 80 ತೊಗೋಬೇಕಂತ ಇದ್ದರೆ ಈ ಪಾಸಿಂಗ್ ಪ್ಯಾಕೇಜ್ ಫಾಲೋ ಮಾಡೋಕ್ಕೆ ಹೋಗಬೇಡಿ, ಟೆಕ್ಸ್ಟ್ ಬುಕ್ ಫಾಲೋ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಯಾರು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫೇಲ್ ಆಗೋ ಅಂಜಿಕೆ ಇದೆ ಅವ್ರ ಸಲುವಾಗಂತೂ ಈ ಕ್ವಶನ್ ಬ್ಯಾಂಕ್ ಶೇರ್ ಮಾಡಿ. ಆ್ಯಂಡ್ PUC ಸೆಕೆಂಡ್ ಇಯರ್ ಆ್ಯನ್ಯುವಲ್ ಎಕ್ಸಾಮ್ ಡೇಟ್ ಅಂತೂ ಆಲ್ರೆಡಿ ಅನೌನ್ಸ್ ಆಗಿದೆ. 1 ಮಾರ್ಚಿಂದ ಕನ್ನಡ ಸ್ಟಾರ್ಟ್ ಆಗುತ್ತೆ, 4th ಮಾರ್ಚ್ಗಿರೋದು ಮ್ಯಾಥ್ಸ್. ಓಕೆ, ಸೆಕೆಂಡ್ ಎಕ್ಸಾಮೇ. ಯಾರ್ದು ಹಿಂದಿ ಇರುತ್ತೆ ಅವರಂತೂ ಡೈರೆಕ್ಟ್ ಮ್ಯಾಥ್ಸ್ ಎಕ್ಸಾಮೇ ಬರೀತಾರೆ. ಸೊ 4 ಡೇಟ್ಗೆ ಮ್ಯಾಥ್ಸ್ ಇರೋದು, ಆಮೇಲೆ 7 ಫಿಸಿಕ್ಸ್, 13 ಇಂಗ್ಲೀಷ್, 15 ಕೆಮಿಸ್ಟ್ರಿ, 18 ಬಯಾಲಜಿ, ಆ್ಯಂಡ್ ಫೈನಲ್ ಆಗಿ 22 ಹಿಂದಿ. ಸೊ ಪಾಸ್ ಆಗೋ ಸಲುವಾಗಿದ್ದು ಕ್ವಶನ್ ಬ್ಯಾಂಕ್ ತೆಗೆದಿರೋದು, ಬಟ್ ಸ್ಕೋರ್ ಕೂಡ ಆಗುತ್ತೆ ಈಸಿಯಾಗಿ. ನೀವು ಈ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ ಇರೋದು ಇವಂತೂ ಮಿನಿಮಮ್ ಆಗಿ ಎಲ್ಲ ಸ್ಟೂಡೆಂಟ್ಸಿಗೆ ಬರಲೇಬೇಕು. ಆ್ಯಂಡ್ ಇದು ಎಕ್ಸಾಮ್ ಟೈಮಿಂಗ್ ಅಂತೂ 10:15ಇಂದ 1:30ವರೆಗೂ ಇರುತ್ತೆ. ಸೊ ಆಲ್ ದಿ ಬೆಸ್ಟ್. ಎಕ್ಸಾಮ್ ಮುಗಿದ ಮೇಲೆ ಇದರಿಂದನೇ ಕ್ವಶನ್ ಬಂದಿತ್ತಾ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿ. ಆಮೇಲೆ ಒಂದು ಲೈವ್ ಸೆಷನ್ ಕೂಡ ಮಾಡೋಣ. ಥ್ಯಾಂಕ್ ಯು.